ಮಲೆನಾಡಲ್ಲಿ ಮಳೆಯ ಅಬ್ಬರ ಮುಂದುವರಿತಾ ಇದೆ. ತೀರ್ಥಹಳ್ಳಿ, ಶೃಂಗೇರಿ ಭಾಗಗಳಲ್ಲಿ ವ್ಯಾಪಕ ಮಳೆಯಾಗ್ತಾ ಇದೆ. ಅಪಾಯ ಮಟ್ಟ ಮೀರಿ ಹರಿತಾ ಇರೋದು ತುಂಗಾ ನದಿ. ತುಂಗಾ ಡ್ಯಾಂನಿಂದ 50,753 ಕ್ಯೂಸೆಕ್ ನೀರು ಈಗ ಬಿಡುಗಡೆ ಮಾಡಲಾಗಿದೆ. ಶಿವಮೊಗ್ಗ ತಾಲೂಕಿನ ಗಾಜನೂರಿನಲ್ಲಿರುವಂತಹ ತುಂಗ ಜಲಾಶಯ ಇದೆಯಲ್ಲ, ಜಲಾಶಯದ 22 ಗೇಟ್ಗಳ ಮೂಲಕ ನೀರನ್ನು ಈಗ ಬಿಡುಗಡೆ ಮಾಡಲಾಗಿದೆ. ನದಿ ಪಾತ್ರದ ಜನರು ಎಚ್ಚರದಿಂದ ಇರುವಂತೆ ಜಿಲ್ಲಾಡಳಿತ ಈಗಾಗಲೇ ಸೂಚನೆ ಕೊಟ್ಟಿದೆ. ಕಳೆದ 3 ದಿನದಿಂದ ಬೀಡು ಬಿಟ್ಟದೆ. ಈ ರೀತಿಯಾಗಿ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಯಿಂದಾಗಿ ಅಲ್ಲಿ ವ್ಯಾಪಕ ಸಮಸ್ಯೆ ಉಂಟಾಗುವಂತಹ ಹಿನ್ನೆಲೆಯಲ್ಲಿ ನದಿಯ ಪಾತ್ರದಲ್ಲಿರುವಂತಹ ಜನರಿಗೆ ಮುನ್ನೆಚ್ಚರಿಕೆಯ ಕ್ರಮವಾಗಿ ಎಚ್ಚರಿಕೆ ನೀಡಲಾಗಿದೆ. ಅದರ ಜೊತೆಗೆ ತುಂಗಭದ್ರಾ ಜಲಾಶಯ ಭರ್ತಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಈಗ ನೀರನ್ನು ರಿಲೀಸ್ ಮಾಡಲಾಗ್ತಾ ಇದೆ. ಸುರಿತಿರುವಂತಹ ಸಾಕಷ್ಟು ಧಾರಾಕಾರ ಮಳೆಗೆ ಈಗ ಅಲ್ಲಲ್ಲಿ ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂಥದ್ದು. ತುಂಗಾ ನದಿ ಅಪಾಯ ಮಟ್ಟ ಮೀರಿ ಹರಿತಿರುವ ಪರಿಣಾಮವಾಗಿ ತುಂಗಾ ನದಿಯ ತೀರದಲ್ಲಿರುವಂತಹ ಅಡಿಕೆ ತೋಟಗಳಿಗೂ ಕೂಡ ನೀರು ನುಗ್ಗಿರುವಂಥದ್ದು. ನಾವೀಗ ಶಿವಮೊಗ್ಗ ತಾಲೂಕಿನ ಕುಸ್ಕೂರು ಗ್ರಾಮದಲ್ಲಿದ್ದೀವಿ. ಇಲ್ಲಿ ನೋಡ್ಬೋದಾಗಿದೆ ಅಡಿಕೆ ತೋಟಕ್ಕೆ ಯಾವ ರೀತಿ ತುಂಗಾ ನದಿಯ ನೀರು ಅಪ್ಪಳಿಸಿದೆ ಅನ್ನೋದು ಕೂಡ ನೋಡ್ಬೋದಾಗಿದೆ. ಅಂದರೆ ಅಡಿಕೆ ತೋಟಕ್ಕೆ ಸುತ್ತಮುತ್ತ ಏನು ನದಿ ಪಾತ್ರದ ಜನರಲ್ಲಿ ಈಗ ಆತಂಕ ಕೂಡ ಉಂಟಾಗಿರುವಂಥದ್ದು. ಯಾಕಂದರೆ ಅಡಿಕೆ ತೋಟಕ್ಕೆ ನೀರು ಸುಮಾರು 3 ರಿಂದ 4 ಅಡಿ ಅಷ್ಟು ನೀರು ನುಗ್ಗಿರುವಂಥದ್ದು. ಹಾಗಾಗಿ ಸುತ್ತಮುತ್ತ ಇರುವಂಥ ರೈತರಲ್ಲಿ ಒಂದು ರೀತಿಯಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿರುವಂಥದ್ದು. ಅಂದರೆ ಏನು ಕುಸ್ಕೂರು, ಇಲ್ಲಿ ಮತ್ತೂರು ಮತ್ತು ಸುತ್ತಮುತ್ತ ಏನು ನದಿ ಪಾತ್ರದ ತೋಟಗಳಿಗೀಗ ಸಾಕಷ್ಟು ಪ್ರಮಾಣದಲ್ಲಿ ನೀರು ನುಗ್ಗಿರುವಂಥದ್ದು. ಕಳೆದ 3 ದಿನಗಳಿಂದ ಶೃಂಗೇರಿ ಭಾಗದಲ್ಲಿ ಸಾಕಷ್ಟು ಎಡಬಿಡದೆ ಮಳೆ ಸುರಿತಾ ಇರುವಂಥದ್ದು. ಹಾಗಾಗಿ ಏನು ತುಂಗಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇರುವಂಥದ್ದು. ಜೊತೆಗೆ ಈ ಕಡೆ ಭಾಗದಲ್ಲಿ ನೋಡೋದಾದರೆ ಈ ಭಾಗದಲ್ಲಿ ಯಾವ ರೀತಿ ನೀರು ತುಂಬಿದೆ ಅನ್ನೋದು ಕೂಡ ನೀವು ನೋಡ್ಬೋದಾಗಿದೆ. ಅಂದರೆ ಅಡಿಕೆ ತೋಟಕ್ಕೆ ಸುಮಾರು 3 ರಿಂದ 4 ಅಡಿಯಷ್ಟು ನೀರು ತುಂಬಿರುವಂಥದ್ದು. ಜೊತೆಗೆ ರಸ್ತೆಗೂ ಕೂಡ ಸಾಕಷ್ಟು ನೀರು ಬರ್ತಾ ಇತ್ತು. ಆಗಲೇ ಈಗ ಒಂದು ಸ್ವಲ್ಪ ಮಳೆ ಕಡಿಮೆ ಆಗಿರೋದ್ರಿಂದ ರಸ್ತೆಗೆ ಈಗ ನೀರು ಹೋಗಿರುವಂಥದ್ದು. ಪಕ್ಕದಲ್ಲಿ ಇರುವಂಥ ತೋಟಕ್ಕೂ ಕೂಡ ನೀರು ನುಗ್ಗಿರುವಂಥದ್ದು. ಅಂದರೆ ಈಗ ಏನು ನದಿ ಪಾತ್ರದಲ್ಲಿ ಸಾಕಷ್ಟು ಮಳೆ ಬರ್ತಾ ಇರುವ ಪರಿಣಾಮವಾಗಿ ನದಿಯ ತಗ್ಗು ಪ್ರದೇಶದಲ್ಲಿ ನದಿ ಪಕ್ಕದಲ್ಲಿದ್ದಂಥ ಅಡಿಕೆ ತೋಟಗಳಿಗೂ ಕೂಡ ನೀರು ನುಗ್ಗಿರುವಂಥದ್ದು. ಇದರಿಂದ ರೈತರಲ್ಲಿ ಸಾಕಷ್ಟು ಆತಂಕ ಉಂಟಾಗಿರುವಂಥದ್ದು. ಯಾಕಂದರೆ ಅಡಿಕೆ ತೋಟದಲ್ಲಿ ನೀರು ನಿಂತರೆ ಮೇಲೆ ಗೊನೆ ಕೂಡ ಹಿಂಗಾರ ಮತ್ತು ಅಡಿಕೆಗಳು ಉದುರುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಈಗ ಸುತ್ತಮುತ್ತ ಇರುವಂಥ ರೈತರಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ವೀರೇಶ್ ಹೊಸೂರ್, PNS ವಿಸ್ತಾರ ನ್ಯೂಸ್, ಶಿವಮೊಗ್ಗ.